ನಮ್ಮ ಸರ್ಕಾರಿ ಆಸ್ಪತ್ರೆ ವಿಶೇಷವಾಗಿ ಇಲ್ಲಿ ನಾವು ಮೇಲ್ದರ್ಜೆಗೇರಿಸಬೇಕು. ಇಲ್ಲಿನ ವ್ಯವಸ್ಥೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಉಪಕರಣಗಳು ಕೂಡ ಪ್ರೈವೇಟ್ ಹಾಸ್ಪಿಟಲ್ ಅಟ್ ಪಾರ್ ಇರಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಇಲ್ಲಿ ಒಂದು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟಲ್ಲಿ ಇವತ್ತು ಒಂದು ರೋಬೋಟಿಕ್ ಸರ್ಜರಿಗೆ ಅಂದರೆ ಫಾರ್ ನೀ ರಿಪ್ಲೇಸ್ಮೆಂಟ್ ಆ್ಯಂಡ್ ಹಿಪ್ ರಿಪ್ಲೇಸ್ಮೆಂಟಿಗೆ ಇದನ್ನು ಇಲ್ಲಿ ನಾವು ಅಳವಡಿಸ್ತಾ ಇದ್ದೀವಿ. ಇದರ ವೆಚ್ಚ ಸುಮಾರು 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದನ್ನು ಇಲ್ಲಿ ಅಳವಡಿಸಿರೋದ್ರಿಂದ ಇದು ನಮ್ಮ ಇಲ್ಲಿಗೆ ಬರ್ತಕ್ಕಂಥ ಪೇಷಂಟ್ಸು ಸಾಮಾನ್ಯ ಜನರು ಅಂದರೆ ಬಡವರು ಬರತಕ್ಕಂಥ ಆಸ್ಪತ್ರೆ ಇದು. ಇಲ್ಲಿ ಅವರಿಗೆ ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಈಗಾಗಲೇ ಕೆಲವು ಮಂದಿ ಪೇಷಂಟ್ಸು ಬಂದಿದ್ದಾರೆ. ಅವರೆಲ್ಲ ತಮ್ಮ ಅಭಿಪ್ರಾಯ ಒಬ್ಬರಿಬ್ಬರು ಹೇಳ್ತಾರೆ. ಅವ್ರಿಗೆ ಅಂದರೆ ಅವರೆಲ್ಲ ಭಾಳ ಇದರಿಂದ ಲಾಭ ಪಡ್ಕೊಂಡಿದ್ದವರು ಇದ್ದಾರೆ. ಹಾಗಾಗಿ ಇಲ್ಲಿ ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸೋದ್ರಿಂದ ಇವತ್ತು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಒಳ್ಳೆಯ ಗುಣಮಟ್ಟದ ಚಿಕಿತ್ಸೆ ಸಿಗ್ತಾ ಇದೆ ಅನ್ನೋದಕ್ಕೆ ಇದು ಇಲ್ಲಿಂದಾನೇ ನಾವು ಪ್ರಾರಂಭ ಮಾಡಿದ್ದೀವಿ. ಬಟ್ ಸರ್ಕಾರದ ಉದ್ದೇಶ ಇದೆ, ಬೇರೆ ಬೇರೆ ಆಸ್ಪತ್ರೆ ಈಗಾಗಲೇ ನಾವು ರೋಬೋಟಿಕ್ಸ್ ನಾವು ಕಿದ್ವಾಯ ಆಸ್ಪತ್ರೆಯಲ್ಲಿದೆ. ಇವನ್ ಈಗ ನಾವು ಒಂದು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಯೂರಾಲಜಿಯಲ್ಲೂ ಕೂಡ ಒಂದು ಸ್ಟಾರ್ಟ್ ಆಗಿದೆ. ಅಲ್ಲೂ ಕೂಡ ಅಲ್ಲಿ ನಾವು 2016ರಲ್ಲೇ ನಾವು ಒಂದು ರೋಬೋಟಿಕ್ಸ್ ಕಿದ್ವಾಯಲ್ಲಿ ಪ್ರಾರಂಭ ಮಾಡಿದ್ವಿ. ಸುಮಾರು ಅವಾಗಲೇ 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ತೊಗೊಂಡಿದ್ವಿ. ಈಗಲೂ ಕೂಡ ನಾವು ಮೊನ್ನೆನೂ ಕೂಡ ಒಂದು ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಯೂರಾಲಜಿಯಲ್ಲೂ ಕೂಡ ಸುಮಾರು 20 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ನಾವೆನ್ಸಿ ಒಂದು ರೋಬೋಟನ್ನು ಪರ್ಚೇಸ್ ಮಾಡಿದ್ದೀವಿ. ಮತ್ತು ನಮ್ಮ ಬೇರೆ ಬೇರೆ ಈಗಾಗಲೇ ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟು ಎಲ್ಲ ಇನ್ಸ್ಟಿಟ್ಯೂಟಲ್ಲಿ ಭಾಳಷ್ಟು ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಅವ್ರದ್ದು ಕೂಡ ಬೇಡಿಕೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೂ ಕೂಡ ನಾವು ಈ ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ಬೆಟರ್ ರಿಸಲ್ಟ್ಸ್ ಇರೋದ್ರಿಂದ ಅದೆಲ್ಲ ಕಡೆ ಅಳವಡಿಸ್ತಕ್ಕಂಥದ್ದು ಕೂಡ ಸರ್ಕಾರ ಆಲೋಚನೆ ಮಾಡ್ತಾ ಇದೆ. ಹಾಗಾಗಿ ನೋಡೋಣ, ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಅವರಿಗೆ ಒಂದು ಪ್ರಪೋಸಲನ್ನು ಕೊಟ್ಟಿದ್ದೀವಿ ಈಗಾಗಲೇ. ಹಾಗಾಗಿ ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ನಮ್ಮ ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟಿಗೆ ಒಂದು ರೋಬೋಟನ್ನು ಇಲ್ಲಿ ನಾವು ಅಳವಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ತಮ್ಮಿದ್ದೀವಿ. ಇಲ್ಲಿ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟು ಇಲ್ಲೊಂದು ನಾನು ಡೈರೆಕ್ಟ್ರು ಕೂಡ ಹೇಳಿದ್ದೀನಿ. ಏನಂದರೆ ಇಲ್ಲಿ ನಾವು ಒಂದು ರಿಹ್ಯಾಬಿಲಿಟೇಷನ್ ವ್ಯವಸ್ಥೆಯಲ್ಲಿ ಎಲ್ಲೂ ಕೂಡ ರಿಹ್ಯಾಬಿಲಿಟೇಷನ್ ಸೆಂಟರ್ ಇಲ್ಲ. ಹಾಗಾಗಿ ಒಂದು ಸ್ಟೇಟ್ ಆಫ್ ಆರ್ಟ್ ರಿಹ್ಯಾಬಿಲಿಟೇಷನ್ ಸೆಂಟ್ರನ್ನು ನಾವು ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟಲ್ಲಿ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಹಾಗಾಗಿ ಆ ಒಂದು DPR ಮಾಡೋಕ್ಕೂ ಕೂಡ ಹೇಳಿದ್ದೀನಿ. ಈಗ DPR ರೆಡಿ ಇನ್ನೂ ಒಂದು ವಾರದಲ್ಲಿ ಆ DPR ಕೂಡ ಅವರು ಪ್ರಸ್ತಾವನೆ ಕೊಟ್ಟರೆ ಅದಕ್ಕೆ ನಾನು ಅಪ್ರೂವಲನ್ನು ಕೊಡಿಸಿ ಮುಂದೆ ಇಲ್ಲಿ ಸಂಜಯ್ ಗಾಂಧಿ ಇನ್ಸ್ಟಿಟ್ಯೂಟಲ್ಲಿ ಒಂದು ಸ್ಟೇಟ್ ಆಫ್ ಆರ್ಟ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಮಾಡ್ತಕ್ಕಂಥ ಉದ್ದೇಶ ಕೂಡ ಇದೆ. ಹಾಗಾಗಿ ಇಲ್ಲೆಲ್ಲ ಡಾಕ್ಟರ್ಸು ಕೆಲವು 4 ಜನ ಡಾಕ್ಟರ್ಸಿಗೆ ನಾವು ಟ್ರೈನಿಂಗ್ ಆಗಿದೆ. ಬಟ್ ಯು ಶುಡ್ ಟ್ರೈನ್ ಆಲ್ ದ ಡಾಕ್ಟರ್ಸ್. ಹಾಗಾಗಿ ಇಲ್ಲಿ ಯಾರೋ ಕಂಪ್ನಿಯವ್ರು ಬಂದು ಯು ಶುಡ್ ಟ್ರೈನ್ ಆಲ್ ದ ಅದರ್ಸ್ ಆಸ್ ವೆಲ್. You see, because I want all my doctors who are working in Sanjay Gandhi should know the technique as well to do robotics. So you have to train all of them. ಹೇಳಿ ತಮ್ಮೆಲ್ಲರೂ ಒಂದು ಸೆಟ್ ಮಾತನ್ನು ಚಿಕಿತ್ಸಾ ಸಂಸ್ಥೆಯ ಎಲ್ಲ ವೈದ್ಯರು ಹಾಗೂ ಸಿಬ್ಬಂದಿಗಳು ಈ ತತ್ವವನ್ನು ಎತ್ತಿ ಹಿಡಿದು ನಿಷ್ಠೆಯಿಂದ ಕಾರ್ಯನಿರ್ವಹಿಸುತ್ತಾರೆ ಅಂತ ಹೇಳಿಕೊಳ್ಳಲು ನನಗೆ ಹೆಮ್ಮೆ ಪಡುತ್ತೇನೆ. ಹಾಗೆ ಇನ್ನೊಂದು ಹೆಮ್ಮೆಯ ವಿಷಯ ಏನಂದರೆ ಈ ರೋಬೋಟಿಕ್ ಯಂತ್ರವು ಸರ್ಕಾರಿ ಸಂಸ್ಥೆಯಲ್ಲಿ ಮೊದಲನೇ ಬಾರಿಗೆ ಅಳವಡಿಕೆ ಆಗ್ತಾ ಇದೆ. ಇಟ್ ಈಸ್ ನೆವರ್ ಲೇಟ್ ಫಾರ್ ಗೌರ್ಮೆಂಟ್. ಯಾವಾಗ ಮಾಡಿದ್ರು ಕೂಡ ಜನರಿಗೆ ಅದು ಅನುಕೂಲ ಆಗುತ್ತೆ. ಇಲ್ಲಿ ಈಗಾಗಲೇ ನಾವು ಕಿದ್ವಾಯಲ್ಲಿ 2016ರಲ್ಲೇ ಮಾಡಿದ್ದೀವಿ. ಆಮೇಲೆ ಇನ್ಸ್ಟಿಟ್ಯೂಟ್ ಆಫ್ ನೆಫ್ರಾಯೂರಾಲಜಿ ಕಳೆದ ವರ್ಷನೇ ಮಾಡಿದ್ದೀವಿ. ಈಗಲೂ ಕೂಡ ನಾವು ನಮ್ಮ ಎಲ್ಲ OTs ಅಪ್ಗ್ರೇಡ್ ಮಾಡಿದ್ದೀವಿ, ಮಾಡ್ಯುಲರ್ OTs ಮಾಡಿದ್ದೀವಿ. ಸುಮಾರು ಎಲ್ಲ ನಮ್ಮ ಆಸ್ಪತ್ರೆಗಳಲ್ಲಿ ಮಾಡ್ಯುಲರ್ OTs ಮಾಡಿದ್ದೀವಿ. ಅಪ್ಗ್ರೇಡೇಷನ್ನು ಈ ಸರ್ಕಾರ ಬಂದ ಮೇಲೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಹಿಂದೆನೂ ಮಾಡಿದ್ದೀವಿ. ಮತ್ತು ಈ ಸರಿ ನಾವು ಎಲ್ಲ ಕಡೆನೂ ಕೂಡ ರೋಬೋಟಿಕ್ ಸರ್ಜರಿಗೆ ಅನುಕೂಲ ಆಗ್ತಕ್ಕಂಥ ಈ ರೋಬೋಟ್ಸನ್ನು ಏನಂದರೆ ಇದರಲ್ಲಿ 2-3 ಥರ ಇರುತ್ತೆ. ಸಾಫ್ಟ್ ಟಿಶ್ಯೂ ಬೇರೆ ಇರುತ್ತೆ. ಆಮೇಲೆ ಇದು ಫಾರ್ ಆರ್ಥೋಪೆಡಿಕ್ಸ್ ಯೂಸಿಗೆ
ನಾವು ಬೇರೆ ಬೇರೆ ಕಡೆ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಯಾಕಂದರೆ ಈಗ ನಾವು ಗೌರ್ಮೆಂಟ್ ಸೆಟಪ್ಪಲ್ಲೇ ಕೂಡ ಮೆಡಿಕಲ್ ಕಾಲೇಜಸಲ್ಲೂ ಕೂಡ ನಾವು ನೀ ಮತ್ತು ಹಿಪ್ ರಿಪ್ಲೇಸ್ಮೆಂಟನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ರೋಬೋಟಿಕ್ ಯಾಕೆ ನಾವು ಅಳವಡಿಸ್ತಾ ಇದ್ದೀವಿ ಅಂದರೆ ಮೋರ್ ಅಕ್ಯುರಸಿ ಇರುತ್ತೆ, ಬೆಟರ್ ರಿಸಲ್ಟ್ ಇರುತ್ತೆ ಅಂಥೇಳಿ ಈಗ ಮಾಡ್ತಾ ಇದ್ದೀವಿ. ಸರ್ಕಾರ ಎಲ್ಲ ಕಡೆನೂ ಮಾಡಬೇಕು ಅಂತಕ್ಕಂಥ ಉದ್ದೇಶನೂ ಕೂಡ ಇದೆ. ಈಗ ಇಲ್ಲಿ ನಾವು ಸಂಜಯ್ ಗಾಂಧಿ ಒಂದು ಪ್ರೀಮಿಯರ್ ಇನ್ಸ್ಟಿಟ್ಯೂಟು, ಇದು ಟ್ರಾಮಾ ಸೆಂಟ್ರ್ ಇದ್ರೂ ಕೂಡ ಇದು ಮೇಜರ್ ಆರ್ಥೋಪೆಡಿಕ್ಸ್ ನಾವು ಇಲ್ಲಿ ಡೀಲ್ ಮಾಡ್ತಾ ಇರೋದ್ರಿಂದ ಇದನ್ನು ಮೊದಲು ನಾವು ಇಲ್ಲಿ ಅಳವಡಿಸಿದ್ದೀವಿ, ಬೇರೆ ಕಡೆನೂ ಮಾಡ್ತೀವಿ. ಲ್ಯಾಪ್ರೋಸ್ಕೋಪಿಕ್ ಅಲ್ಲ ಇದು, ದಿಸ್ ಈಸ್ ಎ ರೋಬೋಟಿಕ್ ಸರ್ಜರೀಸ್ ಎಂಟೈರ್ಲಿ ಡಿಫ್ರೆಂಟ್. ಸಕ್ಸಸ್ ರೇಟ್ ವಿಲ್ ಬಿ ಗುಡ್, 99% ಇರುತ್ತೆ ಇದರಲ್ಲಿ. ಬರೀ 3 mm ಡಿಫರೆನ್ಸ್, 0.011%. ಈಗ ನಿಮ್ಮ ಕನ್ವೆನ್ಷನಲ್ ಮಾಡಿದ್ರೆ 3 mm ಡಿಫರೆನ್ಸ್ ಇರುತ್ತೆ, ಬಟ್ ಇಲ್ಲಿ ಮಾಡಿದ್ರೆ 0.03 ಇರುತ್ತೆ. ಸೊ 100% ಅಕ್ಯುರಸಿ ಇರುತ್ತೆ ಇದರಲ್ಲಿ ಕನ್ವೆನ್ಷನಲ್ ಮಾಡೋದಕ್ಕಿಂತ. ಬಟ್ ನಮ್ಮ ಎಲ್ಲ ಕಡೆ ರಿಸಲ್ಟ್ ಭಾಳ ಚೆನ್ನಾಗಿದೆ. ನಮ್ದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಏನು ನೀ ರಿಪ್ಲೇಸ್ಮೆಂಟು ಹಿಪ್ ರಿಪ್ಲೇಸ್ಮೆಂಟ್ ಆಗಿದೆ, 99% ಗುಡ್ ರಿಸಲ್ಟ್ಸ್. ಇಂಪೋರ್ಟ್ ಮಾಡಿರೋದು ಎಲ್ಲಿಂದ ಸರ್? This is an imported one? Yeah. Medicine sir from Korea. Korean ಇದು. Sir, expand in North Karnataka ಅಂದ್ರೆ 2 tier cities ಎಲ್ಲ ಮಾಡ್ತೀರಾ? ಎಲ್ಲ 2 tier city ಎಲ್ಲ ಕಡೆನೂ ಮಾಡ್ತೀವಿ. ಯಾಕಂದ್ರೆ ಈಗ ಕಿಮ್ಸ್ ಹುಬ್ಳಿ, ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಕಡೆ ಮಾಡಬೇಕು ಅಂತ ಒಂದು ಪ್ರಪೋಸಲ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಅದವ್ರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾಕಂದರೆ ನಾವು ಎಲ್ಲ ರೋಬೋಟಿಕ್ ಇಕ್ವಿಪ್ಮೆಂಟಿನ ಎಲ್ಲ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಮಾಡಬೇಕು ಅಂತಂದರೆ ಅದಕ್ಕೆ ಸುಮಾರು ದುಡ್ಡು ಖರ್ಚಾಗುತ್ತೆ. ಸುಮಾರು ಒಂದು 900 ಕೋಟಿ ಪ್ರಪೋಸಲ್ ಇದೆ. ಹಾಗಾಗಿ ಇದು ಹಂತ ಹಂತವಾಗಿ ಮಾಡಬೇಕು ಅಂತಕ್ಕಂಥದ್ದು. ಅಫೋರ್ಡಬಲ್ ಪ್ರೈಸ್ ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆ, ಅಫೋರ್ಡಬಲ್ ಪ್ರೈಸ್, ಫ್ರೀ ಆಫ್ ಕಾಸ್ಟ್ ಇದು. ವಿ ಆರ್ ಚಾರ್ಜಿಂಗ್ ಸಮಥಿಂಗ್ ಫಾರ್ ದಿಸ್. ನೋಡಿ, ಆಯುಷ್ಮಾನ್ ಭಾರತ್ ಅಲ್ಲಿ ಕ್ಲೇಮ್ ಮಾಡ್ತೀವಿ, ಇದು ಜನರಿಗೆ ಫ್ರೀ ಆಫ್ ಕಾಸ್ಟ್. ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳಲ್ಲಿ ಫ್ರೀ ಆಫ್ ಕಾಸ್ಟ್. ಏನಂದ್ರೆ ನೀ ರಿಪ್ಲೇಸ್ಮೆಂಟ್, ಹಿಪ್ ರಿಪ್ಲೇಸ್ಮೆಂಟ್, ಅವ್ರ ಹತ್ರ BPL ಕಾರ್ಡ್ ಇದ್ರೆ. BPL ಕಾರ್ಡ್ ಇಲ್ಲ ಅಂದ್ರೆ ಬಹಳ ಕಮ್ಮಿ ಜನ ಇದ್ದಾರೆ ಇಲ್ಲದೆ ಇರೋರು. ಇಲ್ಲದೆ ಇರೋರಿಗೆ ಸ್ವಲ್ಪ ಕಾಸ್ಟ್ ಆಗುತ್ತೆ. 1,30,000 ಅಂದ್ರೆ APL ಕಾರ್ಡ್ ಇರೋರಿಗೆ ಕನ್ಸೆಷನ್ ಅಲ್ಲಿ ಆಗುತ್ತೆ. ಬೇರೆ ಪ್ರೈವೇಟ್ ಅಲ್ಲಿ ನೀವು ಹೋದ್ರೆ 4 ರಿಂದ 6 ಲಕ್ಷ ಬೇಕು. ನಮ್ಮ ಹತ್ರ ಒಂದ್ ವೇಳೆ BPL ಕಾರ್ಡ್ ಇಲ್ಲದೆ ಇಲ್ಲಿ ಬಂದ್ರೆ ಅವ್ರಿಗೆ 1,30,000 ಆಗುತ್ತೆ. 20% ಕಾಸ್ಟ್ ಅಲ್ಲಿ. ಅವೇರ್ನೆಸ್ ಇನ್ನೂ ಇಲ್ಲ ಸರ್. ಅವೇರ್ನೆಸ್ ಇದೆ, ಯೂಸ್ ಮಾಡ್ತಾ ಇದ್ದಾರೆ ಜನ. ನಿಮ್ಮ ಮುಖಾಂತರ ಅದಕ್ಕೆ ಹೇಳ್ತಾ ಇದೀವಿ ತಾನೇ, ಈಗೆಲ್ಲ ಎಲ್ಲರಿಗೂ ಜನರಿಗೆ ಅವೇರ್ ಮಾಡಿಸಿ. ಓಕೆ, 500 ಕೇಸಸ್ ಇನ್ ಇಯರ್ ಮಾಡ್ತಾ ಇದ್ದಾರೆ ಈಗಾಗಲೇ. ಓಕೆ, ಥ್ಯಾಂಕ್ ಯು.